ಶ್ರೀರಾಮ್ಲು ಅವರನ್ನ, ಡಾಕ್ಟರ್ ಕೆ ಸುಧಾಕರ್ ಅವರನ್ನ, ಅರವಿಂದ್ ಲಿಂಬಾವಳಿ ಅವರನ್ನ ಹಾಗೂ ಶ್ರೀ ಚಲುವಾದಿ ನಾರಾಯಣ ಸ್ವಾಮಿ ಅವರನ್ನ ನಾನು ವೇದಿಕೆಗೆ ಆಹ್ವಾನವನ್ನ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ, ಶುಭೋದಯ. ಇವತ್ತಿನ ಭಾರತೀಯ ಜನತಾ ಪಾರ್ಟಿಯ ಪ್ರಜಾ ಪ್ರಣಾಳಿಕೆಯ ಬಿಡುಗಡೆಯ ಈ ಒಂದು ಸಂದರ್ಭದಲ್ಲಿ ವೇದಿಕೆ ಮೇಲಿರುವಂತ ಎಲ್ಲ ಗಣ್ಯರನ್ನ ಹಾಗೂ ಅತಿಥಿಗಳನ್ನ ಸ್ವಾಗತಿಸಬೇಕು ಅಂತ ಹೇಳಿ ನಾನು ಪ್ರಣಾಳಿಕೆಯ ಸಂಚಾಲನಾ ಸಮಿತಿಯ ಸಂಚಾಲಕರಾದಂತ ಡಾಕ್ಟರ್ ಕೆ ಸುಧಾಕರ್ ಅವರನ್ನ ನಮ್ಮೆಲ್ಲರನ್ನು ಕೂಡ ಸ್ವಾಗತಿಸಬೇಕು ಈ ಒಂದು ಪ್ರಣಾಳಿಕೆ ಬಿಡುಗಡೆಗೆ ಅಂತೇಳಿ ಡಾಕ್ಟರ್ ಸುಧಾಕರ್ ಅವರನ್ನು ನಾನು ಸ್ವಾಗತಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನಮ್ಮೆಲ್ಲರ ರಾಷ್ಟ್ರೀಯ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು ಸನ್ಮಾನ್ಯ ಶ್ರೀ JP ನಡ್ಡಾಜಿ ಅವರೇ, ನಮ್ಮ ನಾಯಕರು ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಬಸವರಾಜ ಬೊಮ್ಮಾಯಿ ಅವರೇ, ಅದೇ ರೀತಿ ನಮ್ಮ ಹಿರಿಯ ನಾಯಕರು, ನಮ್ಮ ನಿಕಟಪೂರ್ವ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಶ್ರೀ BS ಯಡಿಯೂರಪ್ಪಾಜಿ ಅವರೇ, ಅದೇ ರೀತಿ ನಮ್ಮ ರಾಜ್ಯ ಬಿಜೆಪಿಯ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಶ್ರೀ ನಳಿನ್ ಕುಮಾರ್ ಕಟೀಲ್ ರವರಿಗೆ ಕೂಡ ಈ ಸುದ್ದಿಗೋಷ್ಠಿಗೆ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಕೇಂದ್ರ ಸಚಿವರು ನಾಯಕರು ಆಗಿರ್ತಕ್ಕಂಥ ಶ್ರೀ ಪ್ರಹ್ಲಾದ್ ಜೋಶಿ ರವರಿಗೆ ಕೂಡ ಸ್ವಾಗತವನ್ನು ಬಯಸ್ತೇನೆ. ಮಾಜಿ ಕೇಂದ್ರ ಸಚಿವರು, ಮಾಜಿ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಶ್ರೀ DV ಸದಾನಂದ ಗೌಡರವರಿಗೆ ಕೂಡ ಸ್ವಾಗತವನ್ನು ಬಯಸ್ತೇನೆ. ಮಾಜಿ ಸಚಿವರು, ಹಿರಿಯ ನಾಯಕರು ಆಗಿರ್ತಕ್ಕಂಥ ಈಶ್ವರಪ್ಪನವರು, ಹಿರಿಯ ಸಚಿವರು, ಆತ್ಮೀಯರು ಆಗಿರ್ತಕ್ಕಂಥ ಶ್ರೀ R ಅಶೋಕ್ ರವರು, ಮಾನ್ಯ ಕೇಂದ್ರ ಸಚಿವರಾಗಿರ್ತಕ್ಕಂಥ ಶ್ರೀ A ನಾರಾಯಣ ಸ್ವಾಮಿ ಅವರು, ಮಾನ್ಯ ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಿ ಶೋಭಾ ಕರಂದ್ಲಾಜೆ ರವರು, ಮಾನ್ಯ ಸಚಿವರಾಗಿರ್ತಕ್ಕಂಥ ಶ್ರೀ B ಶ್ರೀರಾಮ್ಲು ಅವರು, ಮಾಜಿ ಸಚಿವರು, ಹಿರಿಯ ನಾಯಕರಾಗಿರ್ತಕ್ಕಂಥ ಶ್ರೀ ಅರವಿಂದ್ ಲಿಂಬಾವಳಿ ಅವರು, ವಿಧಾನ ಪರಿಷತ್ನ ಸದಸ್ಯರಾಗಿರ್ತಕ್ಕಂಥ ಶ್ರೀ ಚಲುವಾದಿ ನಾರಾಯಣ ಸ್ವಾಮಿ ಅವರು, ವಿಧಾನ ಪರಿಷತ್ನ ಸದಸ್ಯರಾಗಿರ್ತಕ್ಕಂಥ KS ನವೀನ್ ಹಾಗೂ ಸಹ ಸಂಚಾಲಕರು ಈ ಪ್ರಣಾಳಿಕೆಯಲ್ಲಿ, ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ, ಮತ್ತೊಬ್ರು ಕೇಂದ್ರ ಸಚಿವರು ಪ್ರಣಾಳಿಕೆಯಲ್ಲಿ ಬಹಳಷ್ಟು ನಮಗೆ ಸಹಕಾರವನ್ನ ನೀಡಿರ್ತಕ್ಕಂಥ ಶ್ರೀ ಭಗವಂತ್ ಖೂಬಾಜಿರವರಿಗೆ ಕೂಡ ವಿಶೇಷವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ, ಕೇಂದ್ರದಿಂದ ಬಂದಿರತಕ್ಕಂಥ ಅನೇಕ ಹಿರಿಯ ಮುಖಂಡರುಗಳು, ರಾಜ್ಯಸಭಾ ಸದಸ್ಯರುಗಳು, ಸಂಸದರು, ವಿವಿಧ ವಿಭಾಗಗಳ ಮುಖ್ಯಸ್ಥರು ಆಗಿರ್ತಕ್ಕಂಥ ಎಲ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ, ಇವತ್ತು ಈ ಪ್ರಣಾಳಿಕೆ ಬಿಡುಗಡೆಯ ಒಂದು ಕ್ಷಣಗಣನೆ ಇರೋದ್ರಿಂದ ಇವತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮೆಲ್ಲ ನಾಯಕರುಗಳು ಕೂಡ ಇವತ್ತು ಬಿಡುಗಡೆ ಮಾಡೋರಿದ್ದಾರೆ. ಇವತ್ತು ತಾವೆಲ್ಲ ಕೂಡ ಈ ಸುದ್ದಿಗೋಷ್ಠಿಗೆ ಬಂದಿರೋದಕ್ಕೆ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ನಾನು ವಿಶೇಷವಾಗಿರ್ತಕ್ಕಂಥ ಸ್ವಾಗತವನ್ನ, ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಅದೇ ರೀತಿ ಕಳೆದ ಕೆಲವು ತಿಂಗಳುಗಳಿಂದ ನಮ್ಮ ಪಕ್ಷ ಪ್ರಣಾಳಿಕೆಯನ್ನ ತಯಾರು ಮಾಡುವಾಗ ಇದು ನೈಜತೆಯಿಂದ ಕೂಡಿರಬೇಕು,
ಈ ರಾಜ್ಯದ ಪ್ರತಿಯೊಬ್ಬ ವ್ಯಕ್ತಿ, ಪ್ರತಿಯೊಂದು ವಿಭಾಗದಲ್ಲಿ ಕೂಡ ಅವರ ಸಲಹೆಗಳನ್ನ ಪಡೆದು ಅವರಿಗೆ ಉಪಯೋಗ ಆಗುವಂತ ರೀತಿಯಲ್ಲಿ ಈ ನಾಡನ್ನ ಕಟ್ಟಬೇಕು. ನವ ಕರ್ನಾಟಕದಿಂದ ನವ ಭಾರತವನ್ನ ನಿರ್ಮಾಣ ಮಾಡುವಂತ ಆಶಯದೊಂದಿಗೆ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಹೇಳಿರೋ ಹಾಗೆ ಇವತ್ತು ಈ ರಾಜ್ಯವನ್ನ, ಈ ನಾಡನ್ನ ಕಟ್ಟುವಾಗ ಮುಂದಿನ 25 ವರ್ಷಗಳ ದೃಷ್ಟಿಕೋನವನ್ನ ಇಟ್ಕೊಂಡು ಯುವಕರಿಗೆ ಸಬಲೀಕರಣದ ಮೂಲಕ, ಸಮಾಜದ ಸಬಲೀಕರಣದ ಮೂಲಕ ನಮ್ಮ ಆಡಳಿತವನ್ನ ನಾವು ನೀಡಿ ಅದರ ಮೂಲಕ ಸಂಪದ್ಭರಿತ ಕರ್ನಾಟಕ ಆಗಬೇಕು ಅನ್ನುವಂತ ವಿಚಾರದಲ್ಲಿ ನಾವು ಈ ಪ್ರಣಾಳಿಕೆಯಲ್ಲಿ ಸಿದ್ಧ ಮಾಡಿದ್ದೇವೆ. 38 ವಿವಿಧ ಕ್ಷೇತ್ರಗಳಲ್ಲಿ ಸುಮಾರು 170 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾವು ಸಲಹೆ ಸಂಗ್ರಹವನ್ನ ಮಾಡಿದ್ದೇವೆ. ನಮಗೆ ಆಶ್ಚರ್ಯ ಆಯ್ತು, ಇವತ್ತು ಆನ್ಲೈನ್ ನಲ್ಲಿ ವೆಬ್ಸೈಟ್ ನ ಮೂಲಕ 29,306 ಸಲಹೆಗಳು ನಮಗೆ ಇಲ್ಲಿವರೆಗೂ ಕೂಡ ಬಂದಿದ್ದಾವೆ. ವಾಟ್ಸ್ಆಪ್ ಮೂಲಕ ಬಂದಿದ್ದಾವೆ, ಮಿಸ್ಡ್ ಕಾಲ್ಸ್ ಮೂಲಕ ಬಂದಿದ್ದಾವೆ. ಒಟ್ಟು 6 ಲಕ್ಷ ಸಲಹೆಗಳು ಇವತ್ತು ಇಡೀ ರಾಜ್ಯದಿಂದ ನಮ್ಮೆಲ್ಲ ಏನು ವಿಜಯ ಸಂಕಲ್ಪ ಯಾತ್ರೆ ಕೈಗೊಂಡಾಗ, ಬೂತ್ ಅಭಿಯಾನ ಕೈಗೊಂಡಾಗ, ನಮ್ಮ ವಿಧಾನಸಭೆ ಕ್ಷೇತ್ರದಲ್ಲಿ ನಾವು ಸಲಹಾ ಸಂಗ್ರಹ ಸಮಿತಿ ಸಭೆಗಳನ್ನ ಕೈಗೊಂಡಾಗ ಇವೆಲ್ಲ ಸಲಹೆಗಳು ಕೂಡ ನಮಗ್ ಬಂದಿದೆ. ನಾನು ಕೇಂದ್ರ ಸಚಿವರಿಗೆ, ಕೇಂದ್ರ ನಾಯಕರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ. ಸುಮಾರು 17 ರಾಷ್ಟ್ರೀಯ ನಾಯಕರು ಕೂಡ ಈ ನಮ್ಮ ಪ್ರಣಾಳಿಕೆ ಸಿದ್ಧ ಮಾಡುವಂತ ಸಭೆಗಳಲ್ಲಿ ಅವರು ಭಾಗವಹಿಸಿದ್ರು. ಅವರಿಗೆ ವಿಶೇಷ ಕೃತಜ್ಞತೆಯನ್ನ ನಾನು ಅರ್ಪಿಸ್ತೇನೆ. ಅದೇ ರೀತಿ ಆಯಾ ವಿಷಯ ತಜ್ಞರು, ವಿಶೇಷವಾಗಿರ್ತಕ್ಕಂತಹ ಪರಿಣಿತರು, ಇವ್ರ ಕಡೆಯಿಂದ ಕೂಡ ನಾವು ಚರ್ಚೆ ಮಾಡಿ ಸುಮಾರು 900 ಸಲಹೆಗಳು ಅವ್ರ ಕಡೆಯಿಂದ ಕೂಡ ಬಂದಿದ್ದಾವೆ. ಮತ್ತು ಅದರ ಜೊತೆಗೆ 50 ಸೆಕ್ಟೋರಲ್ ಎಕ್ಸ್ಪರ್ಟ್ಸ್ ಅಂತ ಇದ್ರು, ಅವ್ರ ಕಡೆಯಿಂದ ಕೂಡ ನಾವು ಅವರವರ ಕ್ಷೇತ್ರದಲ್ಲಿ ಯಾವ ರೀತಿ ನಮ್ಮ ರಾಜ್ಯಕ್ಕೆ ಒಳಿತಾಗುತ್ತೆ, ಅದು ರೈತರಿಗೆ, ಕೂಲಿ ಕಾರ್ಮಿಕರಿಗೆ, ಬಡವರಿಗೆ, ಇವತ್ತು ಮಕ್ಕಳ ಆರೋಗ್ಯ ವಿಚಾರದಲ್ಲಿ, ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಯಾವ ರೀತಿ ನಾವು ಬದಲಾವಣೆಯನ್ನ ತರಬಹುದು, ಯಾವ ರೀತಿ ಈ ರಾಜ್ಯದ ಪ್ರಗತಿಯನ್ನ ಮತ್ತಷ್ಟು ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗ್ಬೋದು ಅನ್ನುವಂತ ನಿಟ್ಟಿನಲ್ಲಿ ವಿಚಾರ ಮಾಡಿ, ಬೇರೆ ಪಕ್ಷಗಳ ರೀತಿಯಲ್ಲಿ ಸುಳ್ಳು ಭರವಸೆಗಳನ್ನ ಕೊಡದೆ, ಇವತ್ತು ಬಿಜೆಪಿಯ ಭರವಸೆ ಮಾನ್ಯ ನರೇಂದ್ರ ಮೋದಿ ಅವರು ಕಳೆದ 9 ವರ್ಷಗಳು ನಿರಂತರವಾಗಿ ಏನು ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ, ಈಗಾಗಲೇ ಈ ಎಲ್ಲ ಕಾರ್ಯಕ್ರಮಗಳು ಜನರ ಮನೆ ಬಳಿಗೆ ಇವತ್ತು ತಲುಪಿದೆ. ಅದೇ ಇವತ್ತು ಜನರು ನಮ್ಮ ಮೇಲಿಟ್ಟಿರ್ತಕ್ಕಂಥ ವಿಶ್ವಾಸ. ಹಾಗಾಗಿ ನಮ್ಮ ಭರವಸೆಯಲ್ಲಿ ಅವರಿಗೆ ವಿಶ್ವಾಸ ಇದೆ. ಬೇರೆ ಪಕ್ಷಗಳು ಈ ರೀತಿಯ ಭರವಸೆಗಳನ್ನ ಬೇರೆ ರಾಜ್ಯಗಳಲ್ಲಿ 13 ರಾಜ್ಯಗಳಲ್ಲಿ ಕೊಟ್ಟಿದ್ದಾರೆ. ಆದರೆ ಆ ಪಕ್ಷಗಳನ್ನ ಆ ರಾಜ್ಯಗಳಲ್ಲಿ ತಿರಸ್ಕಾರ ಮಾಡಿದ್ದಾರೆ. ಯಾಕೆ ಅಂದ್ರೆ ಅವರುಗಳ ಮೇಲಾಗ್ಲಿ, ಅವರ ಭರವಸೆಗಳ ಮೇಲಾಗ್ಲಿ ಯಾವುದೇ ಇವತ್ತು ವಿಶ್ವಾಸ ಜನರಿಗೆ ಈ ದೇಶದಲ್ಲಿ ಇಲ್ಲ. ಯಾವ ರಾಜ್ಯಗಳಲ್ಲಿ ಅವರು ಆಡಳಿತಕ್ಕೆ ಬಂದಿದ್ದಾರೆ, ಉದಾಹರಣೆಗೆ ರಾಜಸ್ಥಾನ, ಮಧ್ಯಪ್ರದೇಶ, ಸ್ವಲ್ಪ ದಿನ ಮಹಾರಾಷ್ಟ್ರದಲ್ಲಿ, ಅಲ್ಲಿ ಅವರು ಕೊಟ್ಟಂತ 5 ವರ್ಷಗಳ ಹಿಂದೆ ಕೊಟ್ಟಂತ ಭರವಸೆಗಳಲ್ಲಿ ಒಂದು ಭರವಸೆ ಕೂಡ ಅದು ಈಡೇರಿಸಲಿಕ್ಕೆ ಅವ್ರ ಕೈಲಿ ಆಗಿಲ್ಲ. ಹಾಗಾಗಿ ಅವರು ಜನರ ದಿಕ್ಕನ್ನ ತಪ್ಪಿಸುವಂತ ಕೆಲಸ ಅವ್ರು ಮಾಡಿರೋದ್ರಿಂದ ಇವತ್ತು ಜನರು ಅವರನ್ನ ಯಾರು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಶ್ನೆ ಇಲ್ಲ. ಇವತ್ತು ನಾವು ಆರೋಗ್ಯಯುಕ್ತ ನಾಡನ್ನ ಮಾಡಬೇಕು, ಸಂಪತ್ ಭರಿತ ನಾಡನ್ನ ಮಾಡಬೇಕು, ಯುವಕರಿಗೆ ಅವ್ರ ಕಾಲ ಮೇಲೆ ನಿಂತು ಆರ್ಥಿಕ ಚೈತನ್ಯ ಸಬಲೀಕರಣ ಮಾಡಬೇಕು.
ಮಹಿಳೆಯರನ್ನ ಮುಖ್ಯ ವಾಹಿನಿಗೆ ತರಬೇಕು ಮತ್ತು ದಯನೀಯ ಸ್ಥಿತಿಯಲ್ಲಿರ್ತಕ್ಕಂತಹ ವಯೋವೃದ್ಧರು, ಇವತ್ತು ಅಂಗವಿಕಲರು ಮತ್ತು ಇವತ್ತು ವಿಧವೆಯರು, ಇವರಿಗೆ ವಿಶೇಷವಾಗಿರ್ತಕ್ಕಂಥ ಉತ್ತೇಜನವನ್ನ ಇವತ್ತು ನಮ್ಮ ರಾಷ್ಟ್ರೀಯ ನಾಯಕರು, ನಮ್ಮ ಅಧ್ಯಕ್ಷರು, ಮಾನ್ಯ ಮುಖ್ಯಮಂತ್ರಿಗಳು ಏನೆಲ್ಲ ಇವತ್ತು ಘೋಷಣೆಯನ್ನ ಮಾಡ್ತಾರೆ, ಇದು ನೈಜತೆಯಿಂದ ಕೂಡಿರ್ತಕ್ಕಂಥದ್ದು. ನಮ್ಮ ಆರ್ಥಿಕ ಸ್ಥಿತಿಗತಿಗಳನ್ನ ಅರ್ತಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನ ವಿಶೇಷವಾಗಿ ಗಮನವನ್ನ ಇಟ್ಟು ಕಾರ್ಯಕ್ರಮವನ್ನ ರೂಪಿಸಿದ್ದಾರೆ. ಇವತ್ತು ಮಹಿಳೆಯರಿಗೆ ಏನಿವತ್ತು ಸಿಲಿಂಡರ್ ಬೆಲೆ ಇರ್ಬೋದು, ಅದಕ್ಕೆ ಯಾವ ರೀತಿ ಅದನ್ನ ಇವತ್ತು ಮಾಡಬೇಕು ಪ್ರಣಾಳಿಕೆ ಅನ್ನುವಂಥದ್ದನ್ನ, ಇದೆಲ್ಲವನ್ನು ಕೂಡ ನಾವು ಉದ್ದೇಶ ಮಾಡಿ ನಾವು ಮಾಡಿದ್ದೇವೆ. ಈಗ ಕ್ಷಣಗಣೆಯಲ್ಲಿ ತಕ್ಷಣ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಪ್ರಣಾಳಿಕೆಯ ಮುಖ್ಯ ಅಂಶಗಳನ್ನು ಇವತ್ತು ಘೋಷಣೆ ಮಾಡ್ತಾರೆ, ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡ್ತಾರೆ. ನಾನು ಈ ಪ್ರಣಾಳಿಕೆ ಸಿದ್ಧತೆ ಮಾಡೋದ್ರಲ್ಲಿ ನನ್ನ ಸಹ ಸಂಚಾಲಕರು, ನಮ್ಮ ಸಚಿವರು, ನಮ್ಮೆಲ್ಲ ಕೆಲವು ಕ್ಷೇತ್ರದ ಪರಿಣಿತರು ಕೂಡ ವಿವಿಧ ಪ್ರಕೋಷ್ಠಗಳಲ್ಲಿ ಕೆಲಸ ಮಾಡಿ ಅನುಭವ ಇರತಕ್ಕಂಥವರು ನನ್ನ ಜೊತೆ ಸುಮಾರು 16 ಜನ ಇದ್ರು. ಅವ್ರಿಗೆಲ್ರಿಗೂ ಕೂಡ ನಾನು ವಿಶೇಷವಾಗಿರ್ತಕ್ಕಂಥ ಕೃತಜ್ಞತೆಯನ್ನ, ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಮತ್ತು ನಮ್ಮ ಎಲ್ಲ ಹಿರಿಯ ನಾಯಕರು ನಮಗೆ ಮಾರ್ಗದರ್ಶನ, ಸಲಹೆ, ಸೂಚನೆಯನ್ನ ಕೊಟ್ಟು ಇವತ್ತು ಈ ರಾಜ್ಯದ ಪ್ರಣಾಳಿಕೆ, ಭಾರತೀಯ ಜನತಾ ಪಕ್ಷದ ಪ್ರಣಾಳಿಕೆ ಮುಂದೆ ಈ ರಾಜ್ಯವನ್ನ ಕಟ್ಟುವಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಪ್ರಣಾಳಿಕೆ ಆಗುತ್ತೆ. ನಾವು ಭಗವದ್ಗೀತೆಯನ್ನ ಎಷ್ಟು ಭಕ್ತಿಯಿಂದ ಇವತ್ತು ನಾವು ನೋಡ್ತೇವೆ, ಅಷ್ಟೇ ಭಕ್ತಿಯಿಂದ ಇವತ್ತು ನಮ್ಮ ಪ್ರಣಾಳಿಕೆಯನ್ನ ನಾವು ಇವತ್ತು ಕಂಡುಕೊಳ್ತೀವಿ ಅಂತ ಹೇಳಿ ಇವತ್ತು ನನ್ನ ಮಾತನ್ನ ಮುಗಿಸ್ತೀನಿ. ನಮಸ್ಕಾರ. ಈಗ ನಾನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಆದಂತ ಸನ್ಮಾನ್ಯ ಶ್ರೀ JP ನಡ್ಡಾಜಿ ಅವರನ್ನ ನಮ್ಮ ಪ್ರಣಾಳಿಕೆಯನ್ನ, ಪ್ರಜಾ ಪ್ರಣಾಳಿಕೆಯನ್ನ ಬಿಡುಗಡೆಯನ್ನ ಮಾಡಬೇಕು ಮತ್ತು ವೇದಿಕೆ ಮೇಲಿರುವಂತ ನಮ್ಮ ಎಲ್ಲ ನಾಯಕರುಗಳು ಕೂಡ ತಮ್ಮ ಮುಂದಿರುವಂತ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಬೇಕು ಅಂತೇಳಿ ನಾನು ಅವರೆಲ್ಲ ವಿನಂತಿಯನ್ನು ಮಾಡ್ತೀನಿ. ಐ ರಿಕ್ವೆಸ್ಟ್ ಆನರಬಲ್ ನ್ಯಾಷನಲ್ ಪ್ರೆಸಿಡೆಂಟ್ ಶ್ರೀ JP ನಡ್ಡಾಜಿ to kindly release the manifesto of Bharatiya Janata Party. ಹೇಳಿ ಸರ್. ಇಲ್ಲಿ ಬನ್ನಿ ಸರ್. ಬನ್ನಿ ಒಂದು ಸರಿ ಒಂದು ಸರಿ ಸರ್, ಮುಂದೆ ಸರ್, ಸರ್ ಮುಂದೆ ಬನ್ನಿ, ಮುಂದೆ ಬನ್ನಿ. ಭಾಳ ಬೇಗ ಮಾಡಿಸ್ತೀವಿ ಸರ್. ಸರ್ ಸ್ವಲ್ಪ ಹಾಂ ಬನ್ನಿ. ನವೀನ್ 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 ಬನ್ನಿ. ಪ್ರಣಾಳಿಕೆಯ ಬಿಡುಗಡೆಯನ್ನ ಮಾಡಿದಂತ ಎಲ್ಲ ನಮ್ಮ ನಾಯಕರಿಗೆ, ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ಈಗ ತಮ್ಮೆಲ್ಲರೂ ಉದ್ದೇಶಿಸಿ ಮಾನ್ಯ ಮುಖ್ಯಮಂತ್ರಿಗಳಾದಂತ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಉದ್ದೇಶಿಸಿ ಮಾತನಾಡಬೇಕು ಅಂತೇಳಿ ವಿನಂತಿಯನ್ನ ಮಾಡ್ತೇನೆ.
ಸರ್ ಲೈಟ್ ಈ ಕಡೆ ಇದೆ, ಬನ್ನಿ. ಸರ್ ಈ ಕಡೆ ಸರ್ ಈ ಕಡೆ ಬನ್ನಿ ಸರ್, ಲೈಟ್ ಇದೆ ಸರ್. ಅಲ್ಲಿ ಲೈಟ್ ಚೆನ್ನಾಗಿಲ್ಲ. ಲೈಟ್ ಆದ್ರೂ ಇದೆಯಲ್ಲ ನಮ್ಮೆಲ್ಲರ ನಾಯಕರು, ಆ ಕಡೆ ಏನು ಇಲ್ಲ. ರಾಷ್ಟ್ರೀಯ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ JP ನಡ್ಡಾಜಿ ಅವರೇ, ರಾಜ್ಯದ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾದಂಥ ನಳಿನ್ ಕುಮಾರ್ ಕಟೀಲ್ ಅವರೇ, ನಮ್ಮೆಲ್ಲರ ಹಿರಿಯ ನೆಚ್ಚಿನ ನಾಯಕರಾದಂಥ ಶ್ರೀ BS ಯಡಿಯೂರಪ್ಪಾಜಿ ಅವರೇ, ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದಂಥ ಸದಾನಂದ ಗೌಡಜಿ ಅವರೇ, ಹಾಗೂ ನಮ್ಮ ಕ್ಯಾಂಪೇನ್ ಕಮಿಟಿಯ ಅಧ್ಯಕ್ಷರಾದಂಥ ಶ್ರೀಮತಿ ಶೋಭಾ ಕರಂದ್ಲಾಜೆ ಅವರೇ, ಅಶೋಕ್ ಅವರೇ, ಮತ್ತು ಈ ಪ್ರಣಾಳಿಕೆಯ ಸಮಿತಿಯ ಸಂಚಾಲಕರಾಗಿ ಕೆಲಸ ಮಾಡಿದಂಥ ಡಾಕ್ಟರ್ ಸುಧಾಕರ್ ಅವರೇ, ವೇದಿಕೆ ಮೇಲೆ ಇರುವಂತಹ ಎಲ್ಲ ಹಿರಿಯ ನಾಯಕರೇ, ಇಲ್ಲಿ ಅಪಾರ ಸಂಖ್ಯೆಯಲ್ಲಿ ನೆರೆದಿರುವಂಥ ನನ್ನ ಮಾಧ್ಯಮದ ಸ್ನೇಹಿತರೆ, ಭಾರತೀಯ ಜನತಾ ಪಕ್ಷ ದ ಪಾರ್ಟಿ ವಿತ್ ದ ಡಿಫರೆನ್ಸ್. ಈ ಹಿನ್ನೆಲೆಯಲ್ಲಿ ಇಡೀ ರಾಷ್ಟ್ರದ ಆಡಳಿತ ಚುಕ್ಕಾಣಿ ಹಿಡಿದಿರುವಂತ ಒಂದು ಪಕ್ಷ, ರಾಜ್ಯದಲ್ಲಿ ಆಡಳಿತ ಮಾಡುತ್ತಿರುವಂತ ಒಂದು ಪಕ್ಷ, ರಾಷ್ಟ್ರದ ರಾಜಕಾರಣದಲ್ಲಿ ಭಾರತೀಯ ಜನತಾ ಪಕ್ಷ ಬಹಳ ದಿಕ್ಸೂಚಿಯ ಪಾತ್ರವನ್ನ ಆಡ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ನಮಗೆ ದೇಶವನ್ನ ಗಮನದಲ್ಲಿಟ್ಕೊಂಡು, ರಾಜ್ಯವನ್ನ ಗಮನದಲ್ಲಿಟ್ಕೊಂಡು ಇವತ್ತು ನಾವು ಪ್ರಣಾಳಿಕೆಯನ್ನು ಮಾಡಬೇಕಾಗುತ್ತೆ ಮತ್ತು ಆಡಳಿತವನ್ನು ಕೂಡ ನಾವು ಮಾಡಬೇಕಾಗುತ್ತೆ. We believe in strong state that will lead to a strong center. ಅತ್ಯಂತ ಪ್ರಬಲವಾಗಿರುವಂತಹ ರಾಜ್ಯಗಳ ಒಕ್ಕೂಟವೇ ಪ್ರಬಲ ರಾಷ್ಟ್ರ ಆಗಕ್ಕೆ ಸಾಧ್ಯ ಅನ್ನುವಂಥದ್ದು. ಹೀಗಾಗಿ ಕರ್ನಾಟಕದ ಅಭಿವೃದ್ಧಿ ಮತ್ತು ಕರ್ನಾಟಕದಲ್ಲಿರುವಂತ ಆಡಳಿತದ ವ್ಯವಸ್ಥೆ, ಸಾಮಾಜಿಕ ವ್ಯವಸ್ಥೆ ರಾಜ್ಯದ ಮೇಲೆ ಅಷ್ಟೇ ಅಲ್ಲ, ರಾಷ್ಟ್ರದ ಮೇಲೂ ಕೂಡ ಪರಿಣಾಮ ಬೀರ್ತವೆ ಅಂತ ನಾನು ಭಾವಿಸಿ ಪ್ರಜಾ ಪ್ರಣಾಳಿಕೆಯನ್ನು ನಾವು ಮಾಡಿದ್ದೇವೆ. ಪ್ರಜಾ ಪ್ರಣಾಳಿಕೆ ಅಂದ್ರೆ ಪೀಪಲ್ಸ್ ಮ್ಯಾನಿಫೆಸ್ಟೋ. ಇದು ಒಂದು ರೀತಿಯಲ್ಲಿ ನಮ್ಮ ಡಾಕ್ಟರ್ ಸುಧಾಕರ್ ಅವರ ನೇತೃತ್ವದಲ್ಲಿ ಒಂದು ಒಳ್ಳೆಯ ತಂಡ ಕಳೆದ 3 ತಿಂಗಳಿಂದ ಬೇರೆ ಬೇರೆ ಹಂತದಲ್ಲಿ ಸಾಮಾನ್ಯ ಜನರಿಂದ ಹಿಡಿದು ಪರಿಣಿತರವರೆಗೂ ಎಲ್ಲರ ಅಭಿಪ್ರಾಯವನ್ನ ಪಡ್ಕೊಂಡು ಆನ್ಲೈನ್ ಲಕ್ಷಾಂತರ ಜನರಿಗೆ ಅಭಿಪ್ರಾಯ ಕೊಡೋದಕ್ಕೆ ಅವಕಾಶಗಳನ್ನು ಮಾಡಿಕೊಟ್ಟು ಜನರ ಭಾವನೆ, ಜನರ ಧ್ವನಿ ಇದರಲ್ಲಿ ಅಳವಡಿಸಿ ಇದು ನಿಜವಾಗ್ಲೂ ಕೂಡ ಪ್ರಜಾ ಪ್ರಣಾಳಿಕೆಯಾಗಿ ಹೊರಹೊಮ್ಮಿದೆ ಅಂತ ನಾನು ಭಾವಿಸಿದ್ದೇನೆ. ಒಂದು ಪ್ರಣಾಳಿಕೆ ಇದೊಂದು ರಾಜ್ಯ ಸರ್ಕಾರಕ್ಕೆ ಮುಂದೆ ನಡೆಯುವಂತ ದಾರಿ ಮತ್ತು ದಿಕ್ಕನ್ನು ತೋರಿಸುವಂತಹದ್ದು. ಈ ಮಧ್ಯೆ ಹಲವಾರು ಪ್ರಮುಖ ಘಟನೆಗಳು ನಡೆದಾಗ ಅದರ ತಕ್ಕ ಹಾಗೆ ಆಡಳಿತವನ್ನ ಕೂಡ ನಾವು ಮಾಡಬೇಕಾಗ್ತದೆ. ಉದಾಹರಣೆಗೆ ಕಳೆದ ಬಾರಿ 2018ರ ಚುನಾವಣೆ ಪೂರ್ವದ ಪ್ರಣಾಳಿಕೆಯ ಸಂದರ್ಭದಲ್ಲಿ ಯಾರು ಕೂಡ ಕೋವಿಡ್ ಅನ್ನು ನಿರೀಕ್ಷೆ ಮಾಡಿರಲಿಲ್ಲ. ಸುಮಾರು 2 ವರ್ಷ ಕೋವಿಡ್ನ ನಿರ್ವಹಣೆ, ಆರ್ಥಿಕ ಕುಸಿತ, ಈ ಮಧ್ಯೆ
ಕೇವಲ ಆರ್ಥಿಕ ಕುಸಿತ ಅಷ್ಟೇ ಅಲ್ಲ, ಜನರ ಜೀವನ ಅಸ್ತವ್ಯಸ್ತ. ಇವುಗಳನ್ನು ನಿಭಾಯಿಸುವುದು ನಮ್ಮ ಪ್ರಾಮುಖ್ಯತೆ ಆಗಿದೆ. ಹೀಗಾಗಿ ಈ ಬಾರಿ ಆ ಎಲ್ಲ ಅನುಭವಗಳನ್ನ ಇಲ್ಲಿ ಕ್ರೋಢೀಕರಿಸಿ ನಾವು ಇವತ್ತು ಪ್ರಜಾ ಪ್ರಣಾಳಿಕೆಯನ್ನು ಮಾಡಿದ್ದೇವೆ. ಇದರಲ್ಲಿ ನಾವು ಕೃಷಿಗೆ ಬಹಳಷ್ಟು ಒತ್ತನ್ನ ಇವತ್ತು ನಾವು ಕೊಟ್ಟಿದ್ದೇವೆ. ಕೃಷಿ ನಮ್ಮ ಪ್ರಮುಖವಾಗಿರುವಂತಹ ಒಂದು ಚಟುವಟಿಕೆ, ಆರ್ಥಿಕವಾಗಿರೋ ಚಟುವಟಿಕೆ, ಅತಿ ಹೆಚ್ಚು ಜನರ ತೊಡಗಿಸಿಕೊಂಡಿರುವಂತಹ ಒಂದು ಚಟುವಟಿಕೆ. ಹೀಗಾಗಿ ಇವತ್ತು ಕಿಸಾನ್ ಸನ್ಮಾನ್ ಯೋಜನೆಯಿಂದ ಹಿಡಿದು ರೈತ ವಿದ್ಯಾನಿಧಿವರೆಗೂ ಹಲವಾರು ಕೃಷಿ ಯೋಜನೆಗಳನ್ನು ಈಗಾಗಲೇ ನಾವು ಮಾಡಿದ್ದೇವೆ ಮತ್ತು ನಮ್ಮ ಬಜೆಟ್ನಲ್ಲಿಯೂ ಕೂಡ ಕೃಷಿಗೆ ಬಹಳಷ್ಟು ಒತ್ತನ್ನು ಕೊಟ್ಟಿದ್ದೇವೆ. ಶೂನ್ಯ ಬಡ್ಡಿ ಸಾಲವನ್ನು 5 ಲಕ್ಷಕ್ಕೆ ಏರಿಸುವಂಥದ್ದು, ಆವರ್ತ ನಿಧಿ 3600ಕ್ಕೆ ಏರಿಸಿರುವಂಥದ್ದು, ಆಪತ್ಕಾಲದಲ್ಲಿ ರೈತರ ಬೆಳೆದಂಥ ಬೆಳೆಗಳನ್ನು ಖರೀದಿ ಮಾಡಲು, ಮತ್ತು ಇದಲ್ಲದೆ ರೈತರ ವೈಯಕ್ತಿಕವಾಗಿರುವಂತಹ ಇನ್ಶೂರೆನ್ಸ್ ಅನ್ನು ಮಾಡಿರುವಂಥದ್ದು, ರೈತರಿಗೆ ಬೀಜ ಗೊಬ್ಬರ ಕೊಡಲು ಸೀಸನ್ಗಿಂತ ಮುಂಚೆ 10,000 ರೂಪಾಯಿ ಕೊಡುವಂಥದ್ದು ಈಗಾಗಲೇ ಬಜೆಟ್ ಅಲ್ಲಿ ಕೂಡ ನಾವು ಘೋಷಣೆಯನ್ನು ಮಾಡಿದ್ದೇವೆ. ಇದಲ್ಲದೆ ಮುಂದಿನ 5 ವರ್ಷದಲ್ಲಿ ನಾವು 1,000 ಕೃಷಿ ಉತ್ಪಾದನಾ ಕೇಂದ್ರಗಳನ್ನು, ಅದರಲ್ಲಿ ಮೀನು ಕೃಷಿ ಉತ್ಪಾದನಾ ಕೇಂದ್ರ ಸಮೇತವಾಗಿ 1,000 ಕೇಂದ್ರಗಳನ್ನು ತೆರೆಯುವಂಥದ್ದು ಮತ್ತು ನಮ್ಮ ನೀರಾವರಿ ಯೋಜನೆಗಳನ್ನು ಪೂರ್ಣ ಮಾಡುವಂಥ ಒಂದು ಸಂಕಲ್ಪ. ಅದಲ್ಲದೆ ಇವತ್ತು ಒಂದು ಆಪತ್ಕಾಲೀನ ಒಂದು ದೊಡ್ಡ ನಿಧಿಯನ್ನು ಸ್ಥಾಪನೆ ಮಾಡಬೇಕನ್ನುವಂಥ ಒಂದು ದೂರದೃಷ್ಟಿಯ ಮಹತ್ವಾಕಾಂಕ್ಷೆಯ ನಮ್ಮ ಅಗ್ರೋ ಫಂಡನ್ನು ಕ್ರಿಯೇಟ್ ಮಾಡುವಂಥದ್ದು ಮತ್ತು ಸಪ್ಲೈ ಚೈನ್ಗಳನ್ನು ಒದಗಿಸುವಂಥದ್ದು. ಅಲ್ಲದೆ ಸಿರಿಧಾನ್ಯಕ್ಕೆ ಹೆಚ್ಚು ಈಗಾಗಲೇ ನಮ್ಮ ರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಪಕ್ಷ ಮತ್ತು ಸರ್ಕಾರ ನರೇಂದ್ರ ಮೋದಿಜಿಯವರು ಸಿರಿಧಾನ್ಯಕ್ಕೆ ಒತ್ತನ್ನು ಕೊಟ್ಟಿದ್ದಾರೆ. ಸಿರಿಧಾನ್ಯ ಉತ್ಪಾದನೆಗೆ ಅತಿ ಹೆಚ್ಚು ಮಹತ್ವವನ್ನು ಕೊಡುವಂಥ ಕೆಲಸವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ. ಸಾವಯವ ಕೃಷಿಗೆ ಒತ್ತನ್ನು ಕೊಡುವಂಥದ್ದು ಕೂಡ ಈಗಾಗಲೇ ಮಾಡಿದ್ದೇವೆ. ಹೈನುಗಾರಿಕೆ, ಮೀನುಗಾರಿಕೆಗೆ ನಾವು ಇವತ್ತು ಬಹಳ ಮಹತ್ವವನ್ನು ಕೊಟ್ಟಿದ್ದೇವೆ. ಸಾಮಾಜಿಕವಾಗಿ ಬಡವರ ಕಲ್ಯಾಣಕ್ಕಾಗಿ ನಾವು ಬಹಳಷ್ಟು ಮಹತ್ವವನ್ನು ಕೊಟ್ಟಿದ್ದೇವೆ. ಸಬ್ಕೆ ಸಾಥ್ ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್ ಮತ್ತು ಸಬ್ಕಾ ಪ್ರಯಾಸ್ ಅಂತ ಏನು ಪ್ರಧಾನಮಂತ್ರಿಗಳು ಹೇಳಿದ್ದಾರೆ, ಆ ನಿಟ್ಟಿನಲ್ಲಿ ಇವತ್ತು ಬಡವರಿಗಾಗಿ ವಿಶೇಷವಾಗಿರುವಂಥ ಒಂದು ಕಾರ್ಯಕ್ರಮವನ್ನು ಕೊಟ್ಟಿದ್ದೇವೆ. ಅದರಲ್ಲಿ ಪ್ರಮುಖವಾಗಿ ಇವತ್ತು ನಾವು ನಗರ ಪ್ರದೇಶದಲ್ಲಿ 5 ಲಕ್ಷ ಮನೆ, ಗ್ರಾಮೀಣ ಪ್ರದೇಶದಲ್ಲಿ 10 ಲಕ್ಷ ಮನೆ, ಪರ್ ಯೂನಿಟ್ ಕಾಸ್ಟ್ ಮನೆಯದು 5 ಲಕ್ಷ ರೂಪಾಯಿಗೆ ಏರಿಸಿದ್ದೇವೆ. 2 ಲಕ್ಷದಿಂದ 5 ಲಕ್ಷ ರೂಪಾಯಿಗೆ ಈಗಾಗಲೇ ಇದೆ, ಅದನ್ನು 5 ಲಕ್ಷ ರೂಪಾಯಿಗೆ ಏರಿಸಿದ್ದೇವೆ. ಎರಡನೇದಾಗಿ ಈ ಪೋಷಣಾ ಯೋಜನೆಯಲ್ಲಿ BPL ಕುಟುಂಬಗಳಿಗೆ ಪ್ರತಿದಿನ ಅರ್ಧ ಲೀಟರ್ ನಂದಿನಿ ಹಾಲನ್ನು ಕೊಡುವಂಥದ್ದು. ಇದು 5 kg ಅಕ್ಕಿ ಏನು ಕೊಡ್ತಾ ಇದ್ದೇವೆ, ಅದರ ಜೊತೆಗೆ ಇನ್ನ 5 kg ಸಿರಿಧಾನ್ಯವನ್ನು ಕೊಡ್ತಾ ಇದ್ದೇವೆ. ಅಂದರೆ ಒಟ್ಟು 10 kg ನಾವು ಪಡಿತರ ವ್ಯವಸ್ಥೆಯಲ್ಲಿ ಕೊಡ್ತೀವಿ. 5 kg ಅಕ್ಕಿ, 5 kg ಸಿರಿಧಾನ್ಯ, ಒಟ್ಟು 10 kg. ಅದರ ಜೊತೆಗೆ ಇವತ್ತು ನಾವು ಪೋಷಣಾ ಇದರಲ್ಲಿ ಅರ್ಧ ಲೀಟರ್ ನಂದಿನಿ ಹಾಲನ್ನು ಪ್ರತಿ BPL ಕುಟುಂಬಕ್ಕೆ ಪ್ರತಿ ದಿವಸ ಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ಮತ್ತು ಇದು ಅನ್ನ ಮತ್ತು ಸಿರಿಧಾನ್ಯ ಒಳಗೊಂಡಿರುವಂಥ ಪಡಿತರ ಕಿಟ್ ಇರ್ತದೆ. ಆರೋಗ್ಯಕರವಾದಂಥ ಆಹಾರ ಕೊಡೋದು ಬಹಳ ಮುಖ್ಯ. ಇಲ್ಲಿ
ಘೋಷಣೆಗೋಸ್ಕರ ಘೋಷಣೆ ಅಥವಾ ಚುನಾವಣೆಗೋಸ್ಕರ ಘೋಷಣೆ ಮಾಡುವಂಥದ್ದಿಲ್ಲ. ನಾವು ಅದಕ್ಕೆ ಪೈಪೋಟಿ ಇಲ್ಲ. ಸಮತೋಲನದ ಆಹಾರ ಕೊಡೋ ಸಲುವಾಗಿ ಈ ಒಂದು ಕೆಲಸ ಕಾರ್ಯಗಳನ್ನು ನಾವು ಮಾಡಿದ್ದೇವೆ ಅನ್ನುವಂಥ ಮಾತನ್ನ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಮತ್ತು ಪ್ರತಿ ಮನೆಗೆ 5 ಲಕ್ಷ ರೂಪಾಯಿ ನೆಟ್ ಕಾಸ್ಟ್ ಈಗಾಗಲೇ ಹೇಳಿದ್ದೀನಿ. ಆರೋಗ್ಯದಲ್ಲಿ ನಾವು ಆಯುಷ್ಮಾನ್ ಭಾರತ ಕರ್ನಾಟಕ ಯೋಜನೆ ಅಡಿಯಲ್ಲಿ ಪ್ರತಿ BPL ಕುಟುಂಬಕ್ಕೆ ವರ್ಷಕ್ಕೆ 10 ಲಕ್ಷ ಪ್ರತಿ BPL ಕುಟುಂಬಕ್ಕೆ ವಿಮಾ ಮೊತ್ತವನ್ನು 5 ಲಕ್ಷದಿಂದ ಹೆಚ್ಚಿಸುತ್ತೇವೆ. ಈಗಾಗಲೇ ಆಯುಷ್ಮಾನ್ ಕಾರ್ಡ್ನಲ್ಲಿ 5 ಲಕ್ಷ ರೂಪಾಯಿ ಇದೆ, ಲಿಮಿಟ್ 5 ಲಕ್ಷ ರೂಪಾಯಿ ಇದೆ ಇನ್ಶೂರೆನ್ಸ್ದು. ಅದನ್ನು 10 ಲಕ್ಷ ರೂಪಾಯಿಗೆ ನಾವು ಏರಿಸ್ತಾ ಇದ್ದೇವೆ. ಅಂದರೆ ನಮ್ಮ ಕರ್ನಾಟಕ ಸರ್ಕಾರ ಅದಕ್ಕೆ 5 ಲಕ್ಷ ರೂಪಾಯಿ ಅಷ್ಟು ಇನ್ಶೂರೆನ್ಸ್ಗೆ ಮೊತ್ತವನ್ನು ಕೊಡ್ತೀವಿ ಅಂತ. ಹೀಗೆ ಹಲವಾರು ಯೋಜನೆಗಳನ್ನು ಇವತ್ತು ನಾವು ಮಾಡಿದ್ದೇವೆ. ಹಿರಿಯ ನಾಗರಿಕರಿಗೆ ಆರೋಗ್ಯ ತಪಾಸಣೆ ಮಾಡುವಂಥದ್ದು, ಮಿಷನ್ ಸ್ವಾಸ್ಥ್ಯ ಕರ್ನಾಟಕ ಮತ್ತು ಎಲ್ಲ ತಾಲೂಕುಗಳಲ್ಲಿ ಕಿಮೋಥೆರಪಿ ಡಯಾಲಿಸಿಸ್ ಸೇವೆ ಸಿಗುವಂಥದ್ದು ಈಗೆಲ್ಲ ತಾಲೂಕಿನಲ್ಲಿಲ್ಲ. ಬರುವಂಥ ದಿನಗಳಲ್ಲಿ ಕಿಮೋಥೆರಪಿ ಮತ್ತು ಡಯಾಲಿಸಿಸ್ ಮಾಡುವಂಥದ್ದು. ಶಿಕ್ಷಣಕ್ಕೆ ಬಹಳಷ್ಟು ಒತ್ತನ್ನು ನಾವು ಕೊಟ್ಟಿದ್ದೇವೆ. NEP ಈಗಾಗಲೇ ಕರ್ನಾಟಕ ಮೊದಲನೇ ರಾಜ್ಯ ಇದೆ ಅದನ್ನು ಅಳವಡಿಸಿರುವಂಥದ್ದು. NEP ಇದರಲ್ಲಿ ನಾವು ಶಿಕ್ಷಣಕ್ಕೆ GSDPಯ 6ರಷ್ಟು ನಮ್ಮ ಅನುದಾನ ಬರುವಂಥ ದಿನಗಳಲ್ಲಿ ಇರ್ತದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇನೆ. ಎಲ್ಲ ವಿವರಗಳು ಇಲ್ಲಿ ಪ್ರಕಟವಾಗಿದ್ದಾವೆ, ಎಲ್ಲವನ್ನು ನಾನೇ ಹೇಳ್ಬೇಕಂತಿಲ್ಲ. ಆದರೆ ಇದು ಜನರಿಂದ ಜನರಿಗೋಸ್ಕರ ಜನಪರವಾಗಿರುವಂಥ ಪ್ರಜಾ ಪ್ರಣಾಳಿಕೆಯನ್ನ ನಾವು ಮಾಡಿದ್ದೇವೆ. ಬರುವಂಥ ದಿನಗಳಲ್ಲಿ ಕಲ್ಯಾಣ ಕರ್ನಾಟಕ ಆಗಬೇಕಾದ್ರೆ ಒಂದು ಕುಟುಂಬ ಶಿಕ್ಷಣ, ಆರೋಗ್ಯ, ಉದ್ಯೋಗ, ಸಂತೋಷವಾಗಿರುವಂಥ ಗಮನದಲ್ಲಿಟ್ಟುಕೊಂಡು ಹಲವಾರು ಯೋಜನೆಗಳನ್ನು ಮಾಡಿದ್ದೇವೆ. ಇದರ ಜೊತೆಗೆ ಆರ್ಥಿಕವಾಗಿ ಎಕನಾಮಿಕಲಿ ಕರ್ನಾಟಕವನ್ನು ಒಂದು ವೈಬ್ರೆಂಟ್ ಸ್ಟೇಟ್ ಮಾಡಬೇಕನ್ನುವಂಥದ್ದು ಕೂಡ ನಾವು ತೀರ್ಮಾನ ಮಾಡಿದ್ದೇವೆ. ಪ್ರಧಾನಮಂತ್ರಿಗಳ $1 ಟ್ರಿಲಿಯನ್ಗೆ $5 ಟ್ರಿಲಿಯನ್ $1 ಟ್ರಿಲಿಯನ್ ಕಾಂಟ್ರಿಬ್ಯೂಷನ್ ಕರ್ನಾಟಕ ಮಾಡಬೇಕನ್ನುವಂಥ ಗುರಿಯಿಂದ ಅದರಲ್ಲಿ ಇಂಡಸ್ಟ್ರಿಯಲೈಸೇಷನ್ ಮತ್ತು IT, BT ಎಲ್ಲ ಸೆಕ್ಟರಲ್ಲೂ ಕೂಡ ನಾವು ಹೆಚ್ಚಿನ ಒಂದು ಪ್ರೋತ್ಸಾಹ ಕೊಡುವಂಥದ್ದು ಕೂಡ ನಾವು ಮಾಡಿದ್ದೇವೆ. ಸೊ ಎಕನಾಮಿಕಲ್ ಇನ್ಫ್ರಾಸ್ಟ್ರಕ್ಚರ್, ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್ and taking care of the vulnerable section, SC, ST, poor people, women, youth, hige, and ultimately the farmer is a very important factor in this growth engine. 1% growth in agriculture leads to 4% growth in manufacturing and 10% in service sector. We believe in it and we have worked out this. ಆದ್ರಿಂದ ಇದೊಂದು ಪ್ರಜಾ ಪ್ರಣಾಳಿಕೆ ಜನ ಸ್ವೀಕಾರ ಮಾಡ್ತಾರೆ, ಬಿಜೆಪಿಗೆ ಬೆಂಬಲವನ್ನು ಕೊಡ್ತಾರೆ, ಮತ್ತೆ ಬಿಜೆಪಿಗೆ ಸರ್ಕಾರ ಮಾಡುವಂತ ಅವಕಾಶವನ್ನು ಕರ್ನಾಟಕದಲ್ಲಿ ಸಂಪೂರ್ಣ ಬಹುಮತದಿಂದ ಕೊಡ್ತಾರೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಸನ್ಮಾನ್ಯ ಮುಖ್ಯಮಂತ್ರಿಗೆ ಧನ್ಯವಾದಗಳನ್ನ ಹೇಳ್ತಾ, ಈಗ ನಮ್ಮೆಲ್ಲರೂ ಉದ್ದೇಶಿಸಿ ಸನ್ಮಾನ್ಯ BS ಯಡಿಯೂರಪ್ಪಾಜಿ ಅವರು ನಮ್ಮೆಲ್ಲರೂ ಉದ್ದೇಶಿಸಿ ಮಾತನಾಡಬೇಕು ಅಂತ ವಿನಂತಿ. ಅವರೇ
ಸನ್ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರಾದಂಥ JP ನಡ್ಡಾಜಿ ಅವರೇ, ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರೇ, ಪ್ರಹ್ಲಾದ್ ಜೋಶಿ ಅವರೇ, ಆರ್ ಅಶೋಕ್ ಅವರೇ, ಮಾನ್ಯ ಸುಧಾಕರ್ ಅವರೇ, ಶೋಭಾ ಕರಂದ್ಲಾಜೆ ಅವರೇ, ಅರವಿಂದ್ ಲಿಂಬಾವಣಿ ಅವರೇ, ಭಗವಂತ್ ಕೋಬಾ ಅವರೇ, ಚೆಲುವಾದಿ ನಾರಾಯಣ ಸ್ವಾಮಿ ಅವರೇ, ಎಲ್ಲ ಮಾಧ್ಯಮದ ಮಿತ್ರರೇ, ಬಹುಶಃ ಈಗಾಗಲೇ ಮುಖ್ಯಮಂತ್ರಿಗಳು ತಿಳಿಸಿದಂತೆ ಅತ್ಯಂತ ಒಳ್ಳೆಯ ಒಂದು ಬಿಜೆಪಿ ಪ್ರಜಾ ಪ್ರಣಾಳಿಕೆಯನ್ನ ಇವತ್ತು ಬಿಡುಗಡೆ ಮಾಡಿದ್ದೇವೆ. ಎಲ್ಲ ವರ್ಗದ ಜನರಿಗೆ ಅನುಕೂಲ ಆಗೋ ರೀತಿಯಲ್ಲಿ ರೈತರ, ಮಹಿಳೆಯರ ಸಬಲೀಕರಣವನ್ನು ಕಣ್ಮುಂದೆ ಇಟ್ಕೊಂಡು ಈ ಬಡ್ಜೆಟ್ ಅನ್ನ, ಈ ಒಂದು ಪ್ರಜಾ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದ್ದೇವೆ. ರಾಜ್ಯದ ಉದ್ದಗಲಿಕ್ಕೆ ಇದರ ಮಾಹಿತಿಯನ್ನು ತಿಳಿಸೋದ್ರ ಮೂಲಕ ಮತ್ತೊಮ್ಮೆ ಕರ್ನಾಟಕದಲ್ಲಿ ಬಿಜೆಪಿ 125-130 ಸೀಟನ್ನು ಗೆದ್ದು ಸರ್ಕಾರವನ್ನು ರಚನೆ ಮಾಡುವಂಥದ್ದು ನಿಶ್ಚಿತ. ಆ ದಿಕ್ಕಿನಲ್ಲಿ ಈ ಬಿಜೆಪಿ ಪ್ರಜಾ ಪ್ರಣಾಳಿಕೆ ತುಂಬಾ ಅನುಕೂಲಕರವಾಗಿದೆ. ಇದೆಲ್ಲವನ್ನ ಜನರಿಗೆ ಮನವರಿಕೆ ಮಾಡುವಂತ ದೊಡ್ಡ ಜವಾಬ್ದಾರಿ ನಮ್ಮ ಕಾರ್ಯಕರ್ತರ ಮೇಲಿದೆ. ಅದನ್ನ ಮಾಡಿ ಈ ಬಾರಿ ದೊಡ್ಡ ಒಂದು ಅಂತರದಲ್ಲಿ ನಾವು ಬಿಜೆಪಿಯನ್ನ ಗೆಲ್ಲಿಸಿ, ನಾನು ಹೇಳ್ತಾ ಇರ್ತೇನೆ ಯಾವಾಗಲೂ, ಸೂರ್ಯಚಂದ್ರ ಇರೋದೆಷ್ಟು ಸತ್ಯನೋ ಅಷ್ಟೇ ಸತ್ಯ. ಬಿಜೆಪಿ ಮತ್ತೊಮ್ಮೆ ಕರ್ನಾಟಕದಲ್ಲಿ 125-130 ಸೀಟನ್ನು ಗೆದ್ದು ಅಧಿಕಾರಕ್ಕೆ ಬರುವಂತದ್ದು ನಿಶ್ಚಿತ. ಅದಕ್ಕೆ ಪೂರಕವಾದಂತಹ ಬಿಜೆಪಿ ಪ್ರಜಾ ಪ್ರಣಾಳಿಕೆಯನ್ನ ಜನ ಸ್ವಾಗತ ಮಾಡ್ತಾರೆ. ಎಲ್ಲ ವರ್ಗದ ಜನರ ಕಣ್ಮುಂದೆ ಇಟ್ಕೊಂಡು ಈ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದ್ದೇವೆ. ಇದನ್ನ ಜನ ಸ್ವೀಕಾರ ಮಾಡ್ತಾರೆ ಅಂತ ಹೇಳೋ ವಿಶ್ವಾಸ ನನಗಿದೆ. ರಾಜ್ಯದ ಉದ್ದಗಲಿಕ್ಕೆ ಈ ಪ್ರವಾಸ ಮಾಡುವಂತ ಸಂದರ್ಭದಲ್ಲಿ ಇಲ್ಲಿರುವಂತಹ ನಮ್ಮ ಪ್ರಣಾಳಿಕೆಯ ಪ್ರಮುಖ ವಿಷಯಗಳನ್ನ ಜನರಿಗೆ ಮನವರಿಕೆ ಮಾಡುವಂತ ಪ್ರಯತ್ನವನ್ನು ಮಾಡ್ತೇವೆ. ಧನ್ಯವಾದ, ನಮಸ್ಕಾರ. ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಿದಂತ ಶ್ರೀ BS ಯಡಿಯೂರಪ್ಪಾಜಿ ಅವರಿಗೆ ವಂದನೆಗಳನ್ನ ತಿಳಿಸ್ತಾ, ಈಗ ನಮ್ಮೆಲ್ಲರನ್ನ ಉದ್ದೇಶಿಸಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರು, ನಮ್ಮೆಲ್ಲರ ನಾಯಕರು ಆದಂತ ಸನ್ಮಾನ್ಯ ಶ್ರೀ ಜಗತ್ ಪ್ರಕಾಶ್ ನಡ್ಡಾಜಿ ಅವರು ತಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ನಾನು ಅವ್ರಿಗೆ ವಿನಂತಿಯನ್ನು ಮಾಡ್ತೀನಿ. ಐ ನೌ humbly request our beloved national president Shri Jagat Prakash Nadda ji to kindly address the media on the release of our Praja Pranalike. Our very senior leader and the member of the BJP National Parliamentary Board and ex-Chief Minister of Karnataka, respected BS Yediyurappa ji, our very dynamic Chief Minister who is leading the state, Shri Basavaraj Bommai ji, our very active and people and workers friendly President Shri Nalin Katil ji, our Minister in the central government and my colleague in the Lok Sabha, Shri Prahlad Joshi ji,
my senior colleague, ex-Chief Minister and an ex-Minister in the Government of India, Shri Sadanand Gauraji, Minister in the Government of India and the Chairman of the Campaign Committee, Kumari Shobha Karandlaje ji, Shri Ashwath Narayan Swami ji, Shri Bhagwat Kuba ji, Shri K. Sudhakar ji, Arvind Limbawali ji, Narayan Swami ji, K.S. Naveen ji, senior members on the dais, and the friends from the media, print media and electronic media. It is indeed a matter of great opportunity for me. A few minutes back, I got the opportunity to release the manifesto of the Bharatiya Janata Party for the ensuing elections in Karnataka. First of all, as my colleague Sudhakarji said, that this manifesto has not been formulated, drafted, or the content has not been created in any air-conditioned room. A due exercise has been done, and after a great amount of toil and perseverance by our workers, who visited every nook and corner of the state, got the suggestions, and connected to the thousands of households that this content has been created, which is in the form of this manifesto. Here I would also like to remind you that when Yediyurappa ji took over and later on Mr. Bommai continued, and when the baton was handed over to him, I can say that the Bharatiya Janata Party government converted the calamity into an opportunity. The pandemic of COVID-19, the floods, all that was converted into an opportunity. And if I speak in Hindi, I'll say, आपदा को अवसर में बदलने का काम येदियुरप्पा जी और बोम्मई जी ने किया. And because of that, we can say that now Karnataka is reaching a 1 trillion economy that we have to understand. One thing more I would like to say here is about the 6 years of the Indian National Congress misrule, where the good work done by Bharatiya Janata Party was a great setback because of the reverse gear government of Siddaramaiah, which ruled the state. We should also remember that during Siddaramaiah's regime, it was the looting of the natural resources. It was letting the criminal and antisocial elements run amok and appeasing a certain section of the society only to consolidate their vote bank and playing the politics of vote bank. When I talk about the reverse gear government, we remember 2014 to 2019, where all the good policies of Prime Minister Modi's government was brought to halt in Karnataka. And that was a black day when the Karnataka saw. Here I would like to explain in detail also, because you will say that I'm giving a very passing sweeping statement. But it is not a passing sweeping statement. I would like to give you and quantify my contention, which I'm saying. And when I say so, I will say tab or ab. Then and now, we have to understand the difference. And utilizing the opportunity, I would like to make it very clear that when Prime Minister Modi had asked about the Pradhan Mantri Kisan Samman Nidhi, where the people of Karnataka were to get the benefit of it, the Siddaramaiah government sent the names, and the number of the names of the Kisan and the farmer was on record 1717. This is called halting the development. This is called using the brakes and becoming an obstacle between the people and the government of India for the good policies which is being pursued by Prime Minister Modi. And here I would like to also suggest you that now
when Yediyurappa ji came to the power, and later on the baton was handed over to Mr. Bommai, 15,000 crores have been spent for 54 lakh farmers, where 6,000 is being given in Pradhan Mantri Kisan Samman Nidhi, and 4,000 is given as a top-up by Bommai government, by Yediyurappa government, and 10,000 rupees is given to 54 lakh farmers of Karnataka. This is a classic example of double engine government. If I talk about Yashasvi scheme, which was started by my very senior leader, whom we are very proud of, Mr. Yediyurappa, that Yashasvi scheme was scrapped by Congress party. And in 2018, the insurance scheme was scrapped and it was only revived by the Bharatiya Janata Party government, and it ensured a registration of 32 lakh farmers. So we have to understand, what do we mean by double engine? If we have got double engine, there is a trouble engine. We are there for development. They are for the reverse gear. We are there to give the pace to the development. They are there to put brakes to the development. That we have to understand. If I talk about the Bhagya Lakshmi Yojana, it was for a secure future of the girl child, and giving 3,000 rupees annual fixed deposit in their name. Almost 3 lakh beneficiaries, women were there, 3 lakh children were there. And when the Congress government came, that is the Siddaramaia's most anti-people government came, then the Bhagya Lakshmi scheme was reduced to 65,000. And when again Yediyurappa ji came to power and Bommai ji came to power, now I'm happy to share with you that almost 3 lakh children are insured under Bhagya Lakshmi Yojana. This change has taken place. If I talk about foreign direct investment, I'm happy to share with you. When I say that it's a 1 trillion economy Karnataka is reaching, I would also like to share that Karnataka is now, under the leadership of Yediyurappa ji and Bommai ji, is now where the foreign direct investment is, Karnataka is number 1 in foreign direct investment. And in Congress regime, it was 1,75,000 lakh crores, and now it is 3,21,000 lakh crores. That we have to understand. If I talk about the average irrigation budget, it was 11,600 crore during Congress regime, and now it is 21,201 crore, which is an increase of 80% that we have to understand. If I talk about the establishment of health and wellness centers, I was the health minister at that point of time when Siddaramaiah was the chief minister. And with a lot of push by the government of India and by the support of government of India, the Congress regime could only open 548 health and wellness centers were operationalized. But under Bommai ji's regime, health and wellness centers has reached the number of 8,618. This is the pace of the government in the health sector that we have to understand. During Congress regime, there was a breakdown of law and order, and the PFI was given a free hand to terrorize people. And you will be astonished to know that Bengaluru became the second most unsafe city for women in India. And that was the time when Mr. Siddaramaiah withdrew 175 criminal cases against PFI, Popular Front of India. But when BJP came, PFI was banned, NIA was given a free hand, and 41,000 security cameras were installed across the city, enhancing women's safety. I'm giving you the statistics, the data, which says that how we are working and how we want to bring the change. When I talk about the double engine, we are delivering best without rest, and the achievements of the government of India and government of Karnataka, I would like to share with you. Bommai ji started this Raita Vidya Yojana,
and 725 crore worth scholarship of 11 lakh children were given to farmers' sons, landless, to the farmers, to the landless, to the laborers, to the weavers, to the fishermen, to the cab drivers, to the auto rickshaw drivers under the scheme of Vidya Nidhi scheme, which is Vidya Nidhi Yojana. If I talk about the development, as Mr. Bomai had talked about, that the farmers are getting 10,000 per year, in which 15,000 crores is being directly transferred to the Kisan, 6,000 from the government of India, 4,000 from the government of Karnataka, which comes to 10,000 rupees per year, that we have to understand. The revolutionary changes have taken place. We have talked about the economic nyaya, justice, economic justice, and now we are talking about the social justice. It was a long pending demand, but it was under Chief Minister Bomeji that the SC got the reservation, scheduled caste got the reservation enhanced from 15% to 17%, 2% enhanced. And the ST got from 3% to 7% and 4% was enhanced. The Vokalingas reservation was enhanced by 2%. The Lingayats reservation was enhanced by 2% under the 2D category and the Vokalingas in the 2C categories. And here I would like to say, justice to all, appeasement to none. And so the unconstitutional reservation given to minorities was repealed. This we have to understand. And the double engine government delivered justice to the long pending issues. I'm talking about the long pending issues, which no government had the audacity to even touch these issues. They ignored it once for all. But when BJP government came, we tried to resolve, and the Upper Bhadra lift irrigation project, which was allocated the first installment of 5,300 crores and by the union budget. And the same way, Kalasa Banduri project, the state budget gave 1,000 crores. And if I talk about the Upper Krishna phase 3, 5,000 crores were given and were allocated. The same way, expedited the Bangalore suburban railway pending for 40 years, for 4 decades, and 15,000 crores for it was allocated. The same way, the long pending 3,526 unrecorded Lambani Tandas and Kurba Hatis were declared as new revenue villages, and they were given the Hak Patras, which we call as the Haku Patras, and 1,75,000 beneficiaries have benefited out of it. This I'm talking how the long pending, long standing demands have been meted out, that I'm sharing with you. The same way, the 5,000 crore rupees were given to KKRDB in the state budget in this year 2023-24 for formed Kittur Kannada Development Authority. And after Modi government introduced the national education policy in 2020, I would like to share with you that the Karnataka government and the education department, in implementing the national education policy, is number one. That we have to understand. The same way, 1 IIT, 4 medical colleges, 7 medical universities, and 2 triple ITs have also been established in the state of Karnataka. If I talk about the Arogyakara Karnataka, the best state in the country, by establishing 8,618 health and wellness centers. 270 sanctioned Namma clinics have started functioning, including 108 in the Bangalore itself. If I talk about, which Bomeji also talked about, is about the 1 crore 38,000 Ayushman Bharat Arogya Karnataka have been issued. Here you see the Ayushman Bharat and the Arogya Karnataka, both together have taken care of the common man, that we have to understand, and 37 lakh poor people have availed this facility.
If I talk about the super specialty, you will be astonished to note that the super specialty hospital in Kumta, multi-specialty hospital in Sirsi, 8 super specialty blocks costing 150 crore in Karnataka, Institute of Medical Sciences, Hubli, and critical care blocks in Kolar, in Bagalkot, in Yadgiri, in Gadak, in Chikmagaluru, Ramnagara, Vijayanagara, and Doda Balapura has been established that we have to understand. If I talk about the Karnataka, which attracted 3.21 lakh, as I said, in the FDI, foreign direct investment. I would like to share with you how things work and how governments work. It was in 2008 that the Shimoga Airport, the foundation stone was laid. And in 2013, when Sitaramaiah came, it was full brakes were applied. From 2013 to 2019, not even one brick was put in Shimoga Airport. And in 2019 to 2023, only in a short span of 4 years, Shimoga Airport was dedicated to the people of Karnataka. That we have to understand. If I talk about the airports, certainly I would like to share with you that the Kalaburgi airport is operational, and now 6 airports are being constructed. The same way, Tumkur, Chitradurga, Davangere railway line, Bagalkot, Kudachi, and Gadagwadi railway line are expedited. Historic increase in railway budget has been 9 times. That we have to again understand the development part has taken place. The Vande Bharat train, which started in South India from Mysuru, Bangalore to Chennai, is again a very classical example of the development of modern India and the connectivity which we are certainly going to witness, which we have certainly witnessed. We have also, I would like to share here that we have talked about infrastructure, we have talked about health, we have talked about education, we have talked about social justice, we have talked about economic development, but here we have also taken care of historic steps to protect and revive the glorious culture of Karnataka and the Kannadigas. And for that, Anti-Cow Slaughter Act was passed in 2021. Anti-conversion law was passed in 2022. Undertaking comprehensive development of Anjanadri Hill, which is the birthplace of Anjaneya Swami, Sri Anjaneya Swami, 100 crore has been allocated for it. And the Anubhav Mantapa, 612 crores for the honor of the Sri Basveshwara, and again undertaking the construction of the majestic Rama Mandira at Ramnagara. All this shows how we have tried to revive the historic culture of Karnataka and the pride of the Kannadigas that we have taken care. Now, introducing the manifesto, coming to the manifesto, you'll say that I've gone a long way only to give you the background. What does the seriousness of a manifesto means? Why I've elaborated and elucidated all these points in detail? Because you should understand that how governments work, who are the people behind putting the brakes in the development of Karnataka, who are the people who have got, who shed their crocodile tears, and the reality is something different. Who are the people who are anti-Karnataka and Kannadiga? That we have to understand. And that is why I elucidated with facts and with data in front of you. But when I introduce this manifesto, which is, as we call it, as the Praja Ya BJP Ya Praja Pranalike, which means it is a people's manifesto. And when I say that it is Pranalike, the people's manifesto, it is built on the solid foundation of development. It is a manifestation of the double engine government, how the double engine government works. This manifesto is futuristic and is a vision document which fulfills the Prime Minister Modi ji's vision of Viksit Bharat, developed India. And the same way,
which also shows the prosperity and the Naya Karnataka during the Amrit Kal in the next 25 years. So this is the foundation which we have taken care in this manifesto. Here I would also like to share with you that the manifesto is different from the Congress, which talks about guarantees, which has an outdated warranty. Where everything, they talk about guarantee which has got an outdated warranty. They have never given anything. They have only talked about it. But when we say we mean it, and it is the manifesto, which is forward-looking document, it contains a realistic, achievable promise which will fulfill the aspirations of Karnataka's youth, farmer, women, weavers, middle class, SC, ST communities, and also all sections of the society will be taken care. Our manifesto is centered around 6 themes. And these 6 themes are 6A. Number 1 is Anna, which means food security. Number 2 is Akshara, which means quality education. Arogya, which means affordable and accessible healthcare. Adaya, which means assured income support. And Abhaya, social justice for all. And Abhiruddhi means development, prosperity for all. Under this 6 themes, our manifesto is centered around. And through this vision document, we have tried to restore the prosperity of Karnataka and the glory days of the Vijayanagara Empire. That is what we want. And for that, it is the foundation which we are, through this manifesto, we are keeping, and we are trying to see that in the next 25 years, how do we go forward? And when I say so, I would also like to say that it is a double engine Sarkara, where both the engines, and I will not say only double engine, it is a powerful engine also that we have to understand. We have got double engine. We have got powerful engine, there you had a trouble engine, and there you had a reverse gear engine. That you have to understand. And only applying brakes was there. When I talk about the Anna, the food security, we will provide, as Bomai Saab said, that we will be providing 3 free cooking gas cylinders to all BPL families annually, 1 each during the months of Yugadi, during Ganesh Chaturthi and Deepavali. The same way, we will set up an Atal Ahar Kendra in every ward of every municipal corporation in the state to provide affordable, quality and healthy food across the state. We will launch the scheme called Poshana, the scheme through which every BPL household will be provided with a half a liter Nandini milk every day and 5 kg of Sri Anna, which is the Sri Dhanya, along with 5 kg of rice will be provided to all BPL families in the monthly ration kit. The same way, if I talk about Abhaya, the social justice for all, we will implement uniform civil code in Karnataka based on the recommendations given by a high-level committee, which is to constitute for this purpose. We will also launch the Sarva Rigu Suru Yojana, under which Revenue Department will identify and distribute
10 lakh housing sites across the state to all the siteless, homeless beneficiaries. We will also launch the Onake Obava Samajik Nyaya Nidhi, a scheme through which we will provide a matching grant, a deposit of 10,000 on 5-year fixed deposit made under the scheme for women of SC and ST households. Under this scheme of social justice, we will improve the ease of living of the apartment residents in Bengaluru and elsewhere by constituting a Karnataka Residents Welfare Consultative Committee to reform the Karnataka Apartment Ownership Act of 1972 and to modernize the grievance redressal mechanism. If I talk about the Akshara, the third main pillar and the theme, which is the quality education, we will introduce Vishweshwaraya Vidya Yojana, under which state government will partner with individuals and with institutions for holistic upgradation of the government schools and to make them top class standards. We will launch a Samanvaya scheme which will, in collaboration with SMEs and ITIs, and generate dynamic ecosystem of education and employment for all talented young professionals. We will provide a career support to all aspirational youth for providing financial incentives for students to pursue their coaching in IAS, in KS, in banking and in government jobs. As far as the Arogya is concerned, which we call as the affordable and accessible healthcare, we will strengthen the public healthcare infrastructure through Mission Swasthya Karnataka by establishing one Namma clinic equipped with diagnostic facilities in every ward of municipal corporation. Additionally, we will provide a free and annual master health checkup for senior citizens. For Vriddhi, prosperity and development for all, we will establish SCR, State Capital Region in Bengaluru, encompassing the comprehensive city development strategy, cohesive transportation networks, and cutting-edge digital integration. Transform Karnataka into a premier hub. Electric vehicles will be given their full support, and by setting up charging stations supporting 1,000 startups, we'll be supporting 1,000 startups for converting and also converting BMTC buses into fully electric buses and creating EV city outside the Bangalore. We will set up 30,000 crores for K Agriculture Fund to establish micro cold storage facilities, agro processing units in all Gram Panchayats, undertake modernization and digitization of APMCs, accelerate farm mechanization, establish 5 new agro-industry clusters and 3 new food processing parks supported by 1,000 strong FPOs. As far as the Adaya is concerned, assured income support, we will allocate 1,500 crore to develop Kalyan Circuit, Banwasi Circuit, Parshurama Circuit, Kaveri Circuit, and Gangapura Corridor to transform Karnataka into India's most favored tourist destination. We'll also broaden the scope of the production-linked incentive scheme by incorporating a comprehensive plan that encompasses logistics, industrial clusters, connectivity, and export facilities, generating 10 lakh manufacturing jobs beyond Bengaluru, outside Bengaluru. I'm not talking about Bangalore, but outside in the rural areas that we are going to do. We'll see to it that Karnataka's rich culture and the land of culture is fully enriched and supported by the government schemes. Friends,
These are the 6 themes under which we have tried to see to it that all schemes are taken and undertaken and developed. I would also like to share with you that we will be undertaking the Jan Sevaks program, where we will be appointing 10 youths across 5,000 Gram Panchayats, 5 youth at every ward in corporations, in youth for every ward in city municipal corporations, and in municipalities for effective implementation of state and central scheme programs. That is what we are going to do. So friends, I have tried to be comprehensive, and under the 6 themes, I have tried to see to it what we'll do for the income generation, what we'll do for social justice, what we'll do for education, what we'll do for health, and what we'll do for the common man to come forward and to empower the common man and the women that we have tried to share with you. The manifesto's details are there. Later on, you'll go through it and your questions are we'll take. Thank you very much for giving me a patient hearing. ಆರು ಪ್ರಮುಖ ಸೂತ್ರಗಳ ತಲಹದಿಯಲ್ಲಿ ನಮ್ಮ ಪ್ರಜಾ ಪ್ರಣಾಳಿಕೆಯ ಇವತ್ತು ಬಿಡುಗಡೆಯನ್ನ ಮಾಡಿ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಿದಂತ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತ ಸನ್ಮಾನ್ಯ ಶ್ರೀ JP ನಡ್ಡಾಜಿ ಅವರಿಗೆ ನಾನು ಧನ್ಯವಾದಗಳನ್ನ ಸಮರ್ಪಣೆಯನ್ನ ಮಾಡಿ ಈಗ 2 ಪ್ರಶ್ನೆಗಳನ್ನ ಕೇಳೋದಕ್ಕೆ ಈಗ ಅವಕಾಶ ರಾಷ್ಟ್ರೀಯ ಅಧ್ಯಕ್ಷರಿಗೆ, ತದನಂತರ ಒಂದು ಪೂರ್ಣ ಪ್ರಮಾಣದ ಪತ್ರಿಕಾಗೋಷ್ಠಿಯನ್ನ